ಹಾಯ್ ನಮಸ್ಕಾರ. ಇದು ಸುಗ್ಗಿ ರೆಸಾರ್ಟ್ನಲ್ಲಿ ಡೇ 2 ಬ್ಲಾಗ್ ಇದು. ಮಾರ್ನಿಂಗ್ 6 ಓ ಕ್ಲಾಕಿಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೀಗೆ ಹೊರಗಡೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ನಿನ್ನೆ ರಾತ್ರಿ ಮಳೆ ಬಂದಿದ್ದರಿಂದ ಇವತ್ತು ಇಬ್ಬನಿ ಎಲ್ಲ ತುಂಬಿಕೊಂಡು ವೆದರ್ ಅಂತೂ ಆಸಮ್ ಆಗಿತ್ತು. ಒಂದು ಸಲ ನನಗೆ ಮಲೆನಾಡೇ ನೆನಪಾಗ್ಬಿಡ್ತು. ಮಲೆನಾಡಲ್ಲೇ ಇದ್ದೀನೇನೋ ಅನ್ನೋ ಫೀಲ್ ಕೂಡ ಬರ್ತಾಯಿತ್ತು. ಹಾಗೆ ಎಲ್ಲರೂ ಮಲ್ಕೊಂಡಿದ್ದರಿಂದ ಹೊರಗಡೆ ಪ್ರಾಪರ್ಟಿ ಎಲ್ಲ ನೋಡಿರಲಿಲ್ಲ. ಒಂದು ರೌಂಡ್ ಹಾಕೋಣ ಅಂತ ಹೇಳಿ ವಾಕಿಂಗಿಗೆ ಹೋಗಿದ್ದೆ. ಇವರಲ್ಲಿ ಹಟ್ ಹೌಸ್ ಮತ್ತು ಟೆಂಟ್ ಆಪ್ಷನ್ಸ್ ಕೂಡ ಇದೆ. ಇದು ನೋಡ್ತಾ ಇರ್ಬೋದು ಹಟ್ ಹೌಸ್. ಈ ನೀರಿಲ್ದ ಟೈಮಲ್ಲೂ ಈ ಗಿಡ ಮರಗಳನ್ನ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇನ್ನೊಂದೇನೆಂದರೆ ಮಾರ್ನಿಂಗ್ ನಿಮಗೆ ಇಡೀ ರೆಸಾರ್ಟಲ್ಲಿ ಹಕ್ಕಿಗಳ ಸೌಂಡ್ ಬಿಟ್ಟರೆ ಬೇರೆ ಏನು ಸೌಂಡು ಕೇಳಲ್ಲ. ಹಾಗೆ ಎಲ್ಲಿ ನೋಡಿದ್ರೂ ಮಾವಿನಕಾಯಿದೆ ಹಬ್ಬ. ಹಾಗೆ ನನಗೆ ಈ ಸೀನ್ ನೋಡ್ತಾ ಇದ್ದರೆ ಸೂರ್ಯವಂಶ ಮೂವಿ ನೆನಪಾಗುತ್ತೆ. ನೀವೇನಾದ್ರು ಮೂವಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಯಾವ ಸೀನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹಾಗೆ ಇದು ಇಂಡೋರ್ ಗೇಮ್ಸ್ ಪ್ಲೇ ಏರಿಯಾ. ಸ್ವಿಮ್ಮಿಂಗ್ ಪೂಲ್ ಕೂಡ ನಿನ್ನೆ ನೋಡಿರಲಿಲ್ಲ, ಹಾಗಾಗಿ ಅಲ್ಲೊಂದು ರೌಂಡ್ ನೋಡ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ. ಇಲ್ಲೊಂದು ಪೂಲ್ ಇದೆ, ಆ ಕಡೆ ಇನ್ನೊಂದಿದೆ ಥರ ಪೂಲ್ ಇದೆ, ಇನ್ನೊಂದು ಚಿಕ್ಕ ಪೂಲ್ ಇದೆ, ಅದು ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ರೂಮ್ ಮತ್ತು ವಾಶ್ರೂಮ್ ಎರಡೂ ಕೂಡ ಇಲ್ಲಿದೆ. ಹಾಗೆ 9 ಓ ಕ್ಲಾಕ್ ಆಗಿದ್ದರಿಂದ ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟಲ್ಲೂ ತುಂಬಾ ಆಪ್ಷನ್ಸ್ ಇತ್ತು. ಹಾಗೆ ಟೀ ಅಂತೂ ಸಖತ್ತಾಗಿತ್ತು. ನಿನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಿಗೆ ಏನೇನಿದೆ ಅಂತ ನೋಡೋಣ. ಬ್ರೋಕನ್ ವೀಟ್ ಪಾಯಸ ಇತ್ತು, ಹಾಗೆ ವೆಜ್ ಪುಲಾವ್, ಸೇವಿಗೆ ಬಾತ್ ಇತ್ತು, ಸಾಂಬಾರ್, ಇಡ್ಲಿ, ವಡ, ಬಾಯ್ಲ್ಡ್ ಎಗ್, ಹಾಗೆ ಬ್ರೆಡ್, ಜಾಮ್ ಈ ಥರ ಎಲ್ಲ ಇತ್ತು. ಹಾಗೆ 11 ಓ ಕ್ಲಾಕಿಗೆ ಚೆಕ್ಔಟ್ ಮಾಡಬೇಕಿತ್ತು. ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಹಾಗೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ ಇಲ್ಲಿ. ಆ್ಯಕ್ಟಿವಿಟೀಸ್ ಎಲ್ಲ ಹೀಗೆ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಚೆಕ್ಔಟ್ ಒಂದು 11 ಓ ಕ್ಲಾಕ್ 11:30 12 ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಆದಮೇಲೂ ಆ್ಯಕ್ಟಿವಿಟೀಸ್ನ ಮುಗಿಸ್ಬೋದಿತ್ತು, ಬಟ್ ಲಂಚ್ಗೆ ಹೊರಗಡೆ ಬೇರೆ ಕಡೆನೇ ಹೋಗಬೇಕಾಗಿದ್ದರಿಂದ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು 1 ಓ ಕ್ಲಾಕ್ ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಿಬಿಟ್ಟು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.